ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸನ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ನಾನು GPST ಮತ್ತು HSTಗೆ ನೀವು ಯಾವ ಬುಕ್ಸ್ನ ರೆಫರ್ ಮಾಡ್ತೀರಂತ ತುಂಬ ಮೋಸ್ಟ್ ರಿಕ್ವೆಸ್ಟಿಂಗ್ ಕಾಮೆಂಟ್ ಕೂಡ ಬರ್ತಾ ಇತ್ತು. ಹಾಗಾಗಿ ಒಂದು ವಿಡಿಯೋನ ಮಾಡೋಣ ಅಂತ ಕೂತ್ಕೊಂಡೆ. ಸೊ ಫ್ರೆಂಡ್ಸ್, ನಾನು ತುಂಬ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ. HST ಮತ್ತು GPSTಗೋಸ್ಕರ ನಾನು ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಅಟೆಂಡ್ ಮಾಡಿದ್ದೆ, ಬಟ್ ಯಾವತ್ತೂ ಕೂಡ ಪ್ರಯತ್ನ ಮಾಡಿರಲಿಲ್ಲ. ಬಟ್ ನಂದೇನಂದರೆ BEd ರನ್ನಿಂಗಲ್ಲೇ TET ಆಗಿದ್ದು. ಹಂಗಾಗಿ ಮತ್ತೆ ಅಷ್ಟು ಪ್ರಯತ್ನ ಮಾಡಲಿಲ್ಲ. ಅದ್ರ ಜೊತೆಗೆ BEd ಮುಗಿದ ತಕ್ಷಣ ನಾನು ಮತ್ತೆ PGಗೆ ಹೋಗ್ಬಿಟ್ಟೆ. ಅದಾದಮೇಲೆ ಇನ್ನೇನು TETನ ನಾನು BEdಲ್ಲೇ ಮಾಡ್ಕೊಂಡೆ. ಅದಾದಮೇಲೆ PG ಮಾಡ್ಕೊಂಡೆ. ಆಮೇಲೆ ಸ್ಟಡಿ ಮಾಡೋಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಇನ್ನು ನನ್ನ ಮಗಳು ಬೇರೆ ಸಣ್ಣಳಾದ್ಲು, ಮತ್ತು ಓದೋಕ್ಕಾಗಲಿಲ್ಲ ಅಂತ ಈ ವರ್ಷ ಕೂತು ಓದೋಣ, ಒಂದು ವರ್ಷ ಪ್ರಯತ್ನವನ್ನು ಮಾಡೋಣ, ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತ ಓದ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಾ ಯಾವ ಬುಕ್ಸ್ನ ನೀವು ರೆಫರ್ ಮಾಡ್ತಾ ಇದ್ದೀರಾ ಲೀಸ್ಟ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ತುಂಬ ಬುಕ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಲೈವಲ್ಲೇ ತೋರಿಸಿದ್ರೆ ಯೂಸ್ ಆಗುತ್ತೆ ಅಂತ. ಕೆಲವೊಬ್ರು ನಂಬೋದು ಇಲ್ಲ, ಸುಮ್ಮನೆ ಹೇಳ್ತಾರೆ, ತುಂಬ ಬುಕ್ಸ್ ಲಿಸ್ಟ್ ಹೇಳ್ತಾರೆ ಅಂತಾರಲ್ಲ, ಅದಕ್ಕೆ. ಸೊ ಮೊದಲನೇದಾಗಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಂದುಬಿಟ್ಟು, ಫೇವ್ರೆಟ್ ಇತ್ತೀಚೆಗಾಗಿದೆ, ನನಗೆ ಮೊದಲೇನು ಅಷ್ಟು ಫೇವ್ರೆಟ್ ಇರಲಿಲ್ಲ. ಸೋಷಿಯಲ್ ಬಂದುಬಿಟ್ಟು ಇತ್ತೀಚೆಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗಿದೆ. ಈ ಒಂದು ಸೋಷಿಯಲ್ ಸಬ್ಜೆಕ್ಟಿಗೆ ನಾನು ಯಾವ್ಯಾವ ಬುಕ್ಸ್ನ ಸ್ಟಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಇವು ಬಂದ್ಬಿಟ್ಟು ಸೋಷಿಯಲ್ ಸಮಾಜ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರು ಹಿಸ್ಟ್ರಿ ಕಲೆಕ್ಟ್ ಮಾಡಿದ್ದೀನಿ. ಇವನು ಕೂಡ ಆಲ್ರೆಡಿ ನಾನು ಒಂದ್ಸಲ ರೆಫರ್ ಮಾಡಿದ್ದೀನಿ. ಬಟ್ ಸೆಕೆಂಡ್ PUC ಹಿಸ್ಟ್ರಿ ಅಂತ ಒಂದು 2-3 ಸಲ ಓದಿದ್ದೀನಿ. ನಾನು ಓದ್ಬೇಕಾದ್ರೆ ಯೂಶಿಯಲಾಗಿ ನಾನು ಎಲ್ಲ ಈ ಥರ ಮಾರ್ಕ್ ಮಾಡ್ಕೊಂಡೆ ಓದೋದು. ಹಂಗಾದ್ರೆ ನನಗೆ ಒಂದ್ಸಲ ಓದಿನಿ ಅಂತ ಮೈಂಡಿಗೆ ಬಂದುಬಿಡುತ್ತೆ. ಇಲ್ಲಾಂದರೆ ಬುಕ್ಸ್ ಹಂಗೆ ಇದ್ದರೆ ಇದನ್ನು ರೆಫರ್ ಮಾಡಿಲ್ಲ, ಏನೋ ಫುಲ್ ಖಾಲಿ ಇದೆಯಲ್ಲ ಅನ್ಸುತ್ತೆ. ಸೊ ಹಂಗಾಗಿ ಏನೋ ಒಂದು ನನ್ನ ಪೆನ್ನಲ್ಲೇ ಒಂದು ಸಲ ಮಾರ್ಕ್ ಮಾಡಿದ್ರೆ ನನಗೆ ಇಷ್ಟ, ಓದಿದ್ದೀನಲ್ವಾ, 5 ಪಾಯಿಂಟ್ಸ್ ಇಲ್ಲಿ ಬಂದಿದೆ ಅಂತ ನೆನಪಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಅದ್ರ ಜೊತೆಗೆ ಈ ಥರ ಹೈಲೈಟ್ ಮಾಡಿ ಬರ್ದ್ವಿ ಅಂದರೆ ನಾವು ಬೇಗ ಆ ಬುಕ್ಸ್ಗಳನ್ನ ಮುಗಿಸ್ಬಿಡ್ಬೋದು ಸ್ಟಡಿ ಮಾಡಿ. ಅದಕ್ಕೋಸ್ಕರ ಈ ಥರ ನಾನು ಹೈಲೈಟರಲ್ಲಿ ಹೈಲೈಟ್ ಮಾಡಿಬಿಟ್ಟು ಸ್ಟಡಿ ಮಾಡ್ತಾ ಇರ್ತೀನಿ. ಇದು ಬಂದುಬಿಟ್ಟು ಸೆಕೆಂಡ್ ಇಯರ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನಾನು ಯಾವ್ಯಾವ ಬುಕ್ಸ್ನ ರೆಫರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಇಲ್ಲಿ ನೋಡಿರಿ, ಇಲ್ಲಿ ಭಾಗ 1 ಭಾಗ 2 ಸಮಾಜ ವಿಜ್ಞಾನ 10ನೇ ತರಗತಿವು. ಯೂಶಲಿ ನಾನು 10th ಬುಕ್ಸ್ನ ಒಂದು 3-4 ಸಲ ರೆಫರ್ ಮಾಡಿದ್ದೀನಿ. ತುಂಬ ಇಷ್ಟ ನನಗೇನೋ ಇದು ಬುಕ್ಸು, ಇದು ಬೇಗ ನನಗೆ ನೆನಪಿಗಿರುತ್ತೆ. ಬಟ್ ರೈಟಿಂಗಲ್ಲೂ 10th ತುಂಬ ಇಂಪಾರ್ಟೆಂಟು. ನಾನು ಆಲ್ಮೋಸ್ಟ್ ನೋಡಿರೋ ಹಾಗೆ ತುಂಬ ಕ್ವಶನ್ ಆನ್ಸರ್ಗಳು ರೈಟಿಂಗಲ್ಲಿ GPSTಗೆ ಬಂದಿರೋದು 10th ಬುಕ್ಸಲ್ಲೇ. ಹಂಗಾಗಿ ಸ್ವಲ್ಪ ಇದನ್ನು ಚೆನ್ನಾಗಿ ರೆಫರ್ ಮಾಡಿದ್ದೀನಿ. ಇದನ್ನು ನೋಡ್ಬೋದು ಬಂದುಬಿಟ್ಟು ನೀವು ಲೈನ್ ಟು ಲೈನ್ ನಾನೆಲ್ಲ ಈ ಥರ ನನ್ನ ಓನಲ್ಲೇ ಎಲ್ಲ ಓದ್ಕೊಂತ ಬರಿತಾ ಇರ್ತೀನಿ. ಈ ಥರ ನನಗೆ ಏನಾದ್ರೂ ಹೈಲೈಟ್ ಅನ್ನಿಸ್ತು ಅಂದರೆ ಇಲ್ಲಿ ಮೇಲ್ಬಿಟ್ಟು ಎಲ್ಲ ಖಾಲಿ ಇರುತ್ತೋ ಅಲ್ಲಿ ಸುಮ್ಮನೆ ಪೆನ್ನಲ್ಲಿ ನಾನು ಬರೆದ್ಬಿಡ್ತೀನಿ. ಈ ಥರ ಯಾವುದಾದ್ರು ಇಂಪಾರ್ಟೆಂಟ್ ಅನಿಸಿದ್ರೆ ನಾನು ಇಂಪಾರ್ಟೆಂಟ್ ಅಂತ ಹಾಕ್ತೀನಿ. ಈ ಥರ ನಾನು ಓದ್ತಾ ಇರ್ತೀನಿ. ಇದೊಂದು ಟ್ರಿಕ್ಸ್ನ ಫಾಲೋ ಮಾಡಿಬಿಟ್ಟು ಈ ಥರ ನಾನು ಓದಿದ್ದೆ ಅಂದರೆ ನನಗೆ ಓದಿರೋದು ನೆನಪಿದೆ ಅಂತ. ಹಾಗೆ ಡ್ಯಾಶಸ್ ಫಿಲ್ ಮಾಡ್ಕೊಳ್ಳೋದು, ಆಮೇಲೆ ಕ್ವಶನ್ ಆನ್ಸರ್ ಬಿಡಿಸೋದು, ಈ ಥರ ನಾನು ಓದ್ತಾ ಇರ್ತೀನಿ. ಯಾರು ಕೂಡ ತಪ್ಪಾಗಿ ತಿಳಿಬೇಡಿ, ಎಲ್ಲೆಲ್ಲಿ ಬೇಕು ಅಲ್ಲಿ ಗೀಚಿದ್ದಾರೆ ಅಂತ. ಬಟ್ ನನಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನಾನು ಬರೀತಾ ಓದ್ತಾ ಇರ್ತೀನಿ. ಇದು ಬಂದುಬಿಟ್ಟು ಈ ಥರ ಸ್ಟಡಿ ಮಾಡ್ತಾ ಇದ್ದೀನಿ ನೋಡಿರಿ. ತುಂಬ ಜನ ಕೇಳ್ತಿರ್ತೀರಾ ನೀವು ಯಾವ ಥರ ಸ್ಟಡಿ ಮಾಡ್ತೀರಾ, ಅಂಡರ್ಲೈನ್ ಮಾಡ್ಕೊಂಡೆಲ್ಲ ಓದ್ತಿದ್ದೀರಲ್ಲ ಅಂತ. ಈ ಥರ ನಾವು ಎಲ್ಲ ಲೈನ್ ಟು ಲೈನು ಫಸ್ಟ್ ಪೇಜಿಂದ ಇಟ್ಕೊಂಡು ಲಾಸ್ಟ್ವರೆಗೂ ನಾವು ಬುಕ್ಸ್ನ ಚೆನ್ನಾಗಿ ಸ್ಟಡಿ ಮಾಡಿರಬೇಕು. ಹೈಸ್ಕೂಲ್ ಬುಕ್ಸ್ಗಳು ಬಂದುಬಿಟ್ಟು ಅದ್ರ ಜೊತೆಗೆ ಬೇರೆ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬೇಸಿಕಲಿ ನಾವು ಈ ಬುಕ್ಸ್ಗಳನ್ನ ಚೆನ್ನಾಗಿ ಓದಿರ್ಬೇಕಾಗುತ್ತೆ. ಆವಾಗ ಇದು ಸ್ವಲ್ಪ ಮಕ್ಕಳಿಗೆ ಅರ್ಥ ಆಗಂಗೆ ಕೊಟ್ಟಿರ್ತಾರಲ್ವ, ನಮಗೂ ಕೂಡ ಬೇಗ ಅರ್ಥ ಆಗುತ್ತೆ ಮತ್ತು ಇಂಟ್ರೆಸ್ಟು ಕೂಡ ಬರುತ್ತೆ. ಮತ್ತು ಲಿಂಕ್ ಇರುತ್ತೆ ಒಂದು ಚಾಪ್ಟ್ರಿಂದ ಇನ್ನೊಂದು ಚಾಪ್ಟ್ರಿಗೆ, ಅಥವಾ 8th ಸಬ್ಜೆಕ್ಟಿಂದ 9th ಸಬ್ಜೆಕ್ಟ್ಗಳಿಗೆ ಲಿಂಕ್ ಮಾಡಿರ್ತಾರೆ. ಸೊ ಹಂಗಾಗಿ ಈ ಥರ ನಾವು ಭಾಗ 1 ಭಾಗ 2 ಇವನ್ನ ಮುಗಿಸ್ಬಿಡ್ಬೇಕು. ಫಸ್ಟು ಹೇಳ್ತಿರಲ್ಲ ನೀವು, ಅಲ್ಲ ಒಂದ್ಸಲ ಕಂಪ್ಲೀಟ್ ಮಾಡಿದ್ದೀರಾ ನೀವು ಬುಕ್ಸ್ ಅಂತ. ಮಾಡಿದ್ದೀನಿ, 1-2 ಸಲ ಮಾಡಿದ್ದೀನಿ. ಇನ್ನೂ ತುಂಬ ಓದೋದಿದೆ ನನಗೆ. ಯಾವುದೂ ಕೂಡ ನೆನಪಾಗಲ್ಲ ಅನಿಸುತ್ತೆ ಕೆಲವೊಂದ್ಸಲ. ಇಷ್ಟೊಂದೆಲ್ಲ ಓದಿದ್ರೂ ಕೂಡ ಯಾವುದು ಓದಿಲ್ಲೇನಪ್ಪ ಅನಿಸುತ್ತೆ ನನಗೆ. ಮತ್ತು ಇವು ತುಂಬ 10th ಹೈಸ್ಕೂಲ್ ಬುಕ್ಸ್ಗಳು ಇದಾವಲ್ಲ, ಇವು ನಮಗೆ ಸೇಮ್ ನೋಟ್ಸ್ ಥರ ಇದ್ದಾವೆ.
ತುಂಬ ಚೆನ್ನಾಗಿದ್ದಾವೆ ಬುಕ್ಸ್. ನನಗೆ ತುಂಬ ಇಷ್ಟ ಇವನು ಓದೋಕ್ಕೆ. ಹಾಗಾಗಿ ಇವನ್ನೇ ನಾನು ಮತ್ತೆ ಮತ್ತೆ ರೆಫರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 10th ಭಾಗ 1 ಭಾಗ 2 ಆಯಿತಾ. 9th ಅಷ್ಟೇ ನೋಡಿ. 9th ಬುಕ್ ಅಷ್ಟೇ, ಒಂದು ಪೇಜಿಂದ ಇಟ್ಕೊಂಡು ನಾನು ಎಲ್ಲೆಲ್ಲಿ ಸ್ಟಡಿ ಮಾಡಿದ್ದೀನಿ ಎಲ್ಲ ಹೈಲೈಟ್ರೆಲ್ಲ ಯೂಸ್ ಮಾಡಿಬಿಟ್ಟು ನಾನು ಓದ್ತಾ ಇರೋದು ನೋಡಿ. ನನಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ಏನೇನು ಅನಿಸುತ್ತಾ ಸಡನ್ನಾಗಿ ಎಲ್ಲ ಒಂದು ಗೀಚ್ಬಿಡ್ತೀನಿ, ಅವಾಗ ಒಂಚೂರು ನೆನಪಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಇದು 9th ಭಾಗ 1 ಭಾಗ 2. ಏಯ್ತ್ ಬುಕ್ಸ್ ಇವು 8th. ಈ ಥರ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಇವನ್ ಮುಗಿಸ್ಬಿಟ್ಟು ಇನ್ನೂ ಬುಕ್ಸ್ ಇದ್ದಾವೆ ಕಲೆಕ್ಟ್ ಮಾಡಿದ್ದೀನಿ, ಅವನು ಕೂಡ ಓದಬೇಕು. ಎಷ್ಟು ಓದಿದ್ರೂ ಸಾಲಲ್ಲ ಬಿಡಿ, ನನಗಂತೂ ಟೈಮೇ ಸಾಲಲ್ಲ ಅನಿಸುತ್ತೆ. ಒಂದು ದಿನಕ್ಕೆ 4-5 ತಾಸು ಅಷ್ಟೇ ನನಗೆ ಸಿಗ್ತಾ ಇದೆ. ಇವಾಗ ಸ್ವಲ್ಪ ಟೈಮ್ ಕೂಡ ನೋಡ್ಕೊಂಡು ಮ್ಯಾನೇಜ್ ಮಾಡಬೇಕು ನಾನು. ಇದು ಬಂದ್ಬಿಟ್ಟು 7th ಭಾಗ 1 ಭಾಗ 2 ಬುಕ್ಸು. ಇನ್ನೂ ಕೂಡ ಅಷ್ಟೇ ನಾನು ಎಲ್ಲ ಈ ಥರ ಅಂಡರ್ಲೈನ್ ಮಾಡ್ಕೊಂಡೆ ಸ್ಟಡಿ ಮಾಡಿರೋದು. ಇಲ್ಲಿ ನೋಡಿ ಹೈಲೈಟರ್ ಬರೆದ್ಬಿಟ್ಟು ಇವು 6th 1 6th ಅಲ್ಲಿ ಭಾಗ 1 ಭಾಗ 2. ಇವು ಬಂದ್ಬಿಟ್ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿಗೆ ಈ ಬುಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಬುಕ್ಸ್ ಇದ್ದಾವೆ, ಇವನು ಕೂಡ ಸ್ವಲ್ಪ ಓದಬೇಕು. ಇವು ಇತಿಹಾಸ, 2nd PUC ಇವು ಅವಾಗಿನ ಬುಕ್ಸ್. ನಮ್ಮ ಮನೆಯವರು ಇದು ಚೆನ್ನಾಗಿದೆ ಅಂತ ಕೊಟ್ಟರು, ಸೊ ಇವನು ಕೂಡ ಸ್ಟಡಿ ಮಾಡಬೇಕು. ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ವಿಷಯಗಳು ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತು ಕ್ವಶನ್ ಆನ್ಸರ್ ಕೂಡ ಕೊಟ್ಟಿದ್ದಾರೆ ಈ ಸೈಡಲ್ಲಿ 1 ಮಾರ್ಕ್ಸಿಂದು. ಇದನ್ನೊಂದ್ಸಲ ರಿವಿಷನ್ ಮಾಡಿದರೆ ನಾನು ಸ್ಟಡಿ ಮಾಡಿದಾದ್ಮೇಲೆ ನನಗೆ ಏನು ಓದಿದ್ದೀನಿ ಇನ್ನೂ ಏನು ಓದಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದನ್ನೊಂಚೂರು ಇವನು ಕೂಡ ಒಂದೊಂದು ಟೈಮ್ ಓದಬೇಕು. ನೆಕ್ಸ್ಟ್ ಈ ಬುಕ್ ಬಂದುಬಿಟ್ಟು PUCಯವರಿಗೆ ಮೊದಲು ಕೊಡ್ತಿದ್ರಲ್ವಾ ರೈಟಿಂಗು, ಆ ಬುಕ್ ಬಂದ್ಬಿಟ್ಟು ಕ್ವಶನ್ ಆನ್ಸರ್ 2 ಮಾರ್ಕ್ಸಿಂದು. ಇದು ಕೂಡ ತುಂಬ ಚೆನ್ನಾಗಿದೆ ರೈಟಿಂಗಲ್ಲಿ, ಸೊ ಹಂಗಾಗಿ ಇದನ್ನು ಕೂಡ ಓದ್ತಾ ಇದ್ದೀನಿ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇಷ್ಟ ಆಯಿತು. ನೆಕ್ಸ್ಟ್ ಜಿಯೋಗ್ರಫಿಕ್ ತೋರಿಸ್ತೀನಿ ನೋಡ್ರಿ. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇದು ರಂಗನಾಥ್ ಅವ್ರದ್ದು ಕರ್ನಾಟಕನ್ ಹಿಸ್ಟ್ರಿ, ಕರ್ನಾಟಕನ್ ಜಿಯೋಗ್ರಫಿ. ನೆಕ್ಸ್ಟ್ KM ಸುರೇಶ್ ಅವ್ರದ್ದು ಇದು ಜಿಯೋಗ್ರಫಿ. ಇವೆರಡನ್ನ ನಾನು ಜಿಯೋಗ್ರಫಿಗೆ ರೆಫರ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ರಿ. ಇದು ಕರ್ನಾಟಕನ್ ಹಿಸ್ಟ್ರಿ ರಂಗನಾಥ್ ಅವ್ರದ್ದು, ಇದು KM ಸುರೇಶ್ ಅವ್ರದ್ದು. ಇವು ಕೂಡ ತುಂಬ ಚೆನ್ನಾಗಿದ್ದಾವೆ. ಎಕ್ಸ್ಟ್ರಾ ಓದಬೇಕು, ಹೈಸ್ಕೂಲ್ ಬುಕ್ ಓದಿದ್ನಾದ್ಮೇಲೆ ಇವನ್ನ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಬುಕ್ಸ್ನ ನಾನು ತಗೊಂಡಿದ್ದೀನಿ. ಇಷ್ಟ ಆಯ್ತಾ. ನೆಕ್ಸ್ಟು ಬೋಧನಾಶಾಸ್ತ್ರಕ್ಕೆ ಬಂದುಬಿಟ್ಟು ಇದು ನನ್ನ BEd ಅಲ್ಲಿ ತಗೊಂಡಿದ್ದು ಬೋಧನಾಶಾಸ್ತ್ರ ಬುಕ್ಸ್. ಇದು ತುಂಬ ಚೆನ್ನಾಗಿದೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಹಿಸ್ಟ್ರಿ ಬೋಧನಾಶಾಸ್ತ್ರ ಇದು ನಾನು ಕಾಲೇಜಲ್ಲೇ ಯಾರೋ ಬಂದಿದ್ರು ಮಾರಕ್ಕೆ, ಅವ್ರ ಹತ್ರ ತಗೊಂಡಿದ್ದು. ಇದು ಅವಾಗ ಒಂದ್ಸಲ ಓದಿದ್ದೆ, TETಗೆ ಒಂದ್ಸಲ ಓದಿದ್ದೆ, ಮತ್ತೆ ಒಂದ್ಸಲ ಓದಬೇಕು ಬೋಧನಾಶಾಸ್ತ್ರದ ಬಗ್ಗೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಸೈಕಾಲಜಿ ನಾನು ಓದ್ತಾ ಇರೋದು ವಾಮದೇವಪ್ಪ ಅವ್ರ ಬುಕ್ಕನ್ನೇ. ನೀವು ಯಾವ ಬುಕ್ಸ್ನ ರೆಫರ್ ಮಾಡ್ತೀರಾ ಸೈಕಾಲಜಿಗೆ ಅಂತಾರೆ. ಇದು ಕೂಡ ಅಷ್ಟೇ ನಾನು ಹೈಲೈಟರ್ ಎಲ್ಲ ಬಳಸ್ಬಿಟ್ಟು ಸ್ಟಡಿ ಮಾಡಿದ್ದೀನಿ. ತುಂಬ ಇಷ್ಟ ನನಗೆ ಇದು ಬುಕ್ಕು, ವಾಮದೇವಪ್ಪ ಅವ್ರ ಬುಕ್ಕು. ಇದು ಸೈಕಾಲಜಿಕ್ ಸಬ್ಜೆಕ್ಟಿಗೆ ಬಂದ್ಬಿಟ್ಟು. ಇದಾದಮೇಲೆ ನೆಕ್ಸ್ಟ್ ಇಂಗ್ಲೀಷ್ಗೆ ನಾನು ಇವೆರಡು ಗ್ರಾಮರ್ ಬುಕ್ನ ತಗೊಂಡಿದ್ದೀನಿ. ಇದು ತುಂಬ ಬೇಸಿಕ್ಕಾಗಿ ಚೆನ್ನಾಗಿದೆ. ಇದು ಮೆಥಡ್ಸ್ ಆಫ್ ಟೀಚಿಂಗ್ ಅಂತ ಇಂಗ್ಲೀಷ್ ಬುಕ್ಸ್. ಇದು ಗ್ರಾಮರ್ ಬುಕ್ಕು. ಇವೆರಡೂ ಚೆನ್ನಾಗಿದ್ದಾವೆ. ನಾನು ಒಂದ್ಸಲ TETಗೆ ಓದಿದ್ದೆ, ಸ್ವಲ್ಪ ಯೂಟ್ಯೂಬ್ ಚಾನಲ್ನು ಕೂಡ ನೋಡ್ತಾ ಇದ್ದೀನಿ. ಹಂಗಾಗಿ ನೆಕ್ಸ್ಟು ಇವನು ಕೂಡ ರೆಫರ್ ಮಾಡಬೇಕು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ನು, ಚೆನ್ನಾಗಿದೆ ಬುಕ್ಸ್. ಇದು BEd ನಮ್ಮ ಮನೆಯವ್ರು ಹೇಳಿದ್ರು, BEdಲ್ಲಿನ ತಗೊಂಡಿದ್ದೆ ಅಂದ್ರೆ ಅವ್ರದ್ದು ಬುಕ್ಕು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಂದ್ಬಿಟ್ಟು ಭಾರತದ ಸಂವಿಧಾನ
KM ಸುರೇಶ್ ಅವ್ರದ್ದು. ಇನ್ನೊಂದು ಗಂಗಾಧರ್ ಅವ್ರ ಬುಕ್ ಕೂಡ ನನ್ನ ಹತ್ರ ಇದೆ, ಅದು ಕೂಡ ಚೆನ್ನಾಗಿದೆ. ಇದು ಸಂವಿಧಾನದ ಬಗ್ಗೆ ಆಯಿತು. ನೆಕ್ಸ್ಟು ನಮ್ಮ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇದು ಅನಸೂಯ ವಿ ಪರಗೆ ಅವ್ರದ್ದು ಬುಕ್ಸ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಓದಿದ ಬುಕ್ಕು BEd ಅಲ್ಲಿ ಇದರ ಆಫರ್ ಹೋಗಿದೆ. ಈ ಬುಕ್ಸು ಮಾಧ್ಯಮಿಕ ಶಾಲೆಗಳಲ್ಲಿ ಕನ್ನಡ ನುಡಿಬೋಧನೆ ಅಂತ ಈ ಬುಕ್ಸ್ನ ಓದ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಗ್ರಾಮರಿಗೆ ಬಂದುಬಿಟ್ಟು ಕನ್ನಡಕ್ಕೆ ಇನ್ನೊಂದು ಓದ್ತಾ ಇದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರಾಮರ್. ನಾನು ಓದ್ಸಲ TETಲಿ ಇದನ್ನೇ ಓದಿದ್ದು. ತುಂಬ ಚೆನ್ನಾಗಿ ಎಲ್ಲದು ಬ್ರೀಫಾಗಿ ಕೊಟ್ಟಿದ್ದಾರೆ. ಈ ಛಂದಸ್ಸು ಮತ್ತು ಇವು ತತ್ಸಮ ತದ್ಭವ ಪದಗಳ ಅರ್ಥ ಎಲ್ಲದೂ ಇದರಲ್ಲಿದೆ, ತುಂಬ ಚೆನ್ನಾಗಿದೆ. ಇದನ್ನು ರೆಫರ್ ಮಾಡ್ತಾ ಇದ್ದೀನಿ ನಾನು. ಕನ್ನಡಕ್ಕೆ ಬಂದುಬಿಟ್ಟು ಈ ಒಂದೆರಡು ಬುಕ್ಸ್ಗಳನ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಗ್ರಾಮರ್ಗೆ ಇದೊಂದು ಬುಕ್ ಇದೆ, ಇದು ಸ್ವಲ್ಪ ಡೀಪ್ ಆಗಿದೆ, ನನಗೆ ಇನ್ನೂ ಇದು ಅರ್ಥ ಆಗ್ತಾ ಇಲ್ಲ, ಓದಬೇಕಿದು. ಸ್ವಲ್ಪ ಹಳೆಗನ್ನಡನೂ ಕೂಡ ಇದೆ, ಕನ್ನಡ ವ್ಯಾಕರಣ ದರ್ಪಣ ಅಂತ. ಸೊ ಈ ಬುಕ್ಸ್ ಒಂದು, ಇದು ಕನ್ನಡಕ್ಕೆ ಬಂದ್ಬಿಟ್ಟು ಆಯಿತು. ಹಿಸ್ಟ್ರಿಗಾಯ್ತಾ, ಇಂಗ್ಲೀಷ್ಗಾಯ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟನೇ ಅಂತಲೇ ಹೇಳ್ಬೋದು ವ್ಯಾಲ್ಯೂ ಎಜುಕೇಷನ್ನು. ಈ ಗೌರ್ಮೆಂಟ್ ಸ್ಕೂಲ್ ಬುಕ್ಕಲ್ಲೇ ಕಲೆಕ್ಟ್ ಮಾಡಿದ್ದೀನಿ. ಇನ್ನೂ ಒಂದು 3-4 ಇದ್ದಾವೆ ಅನಿಸುತ್ತೆ, ಅವನು ಕೂಡ ಕಲೆಕ್ಟ್ ಮಾಡಬೇಕು ಈ ಬುಕ್ಸ್ಗಳು. ಈ ಒಂದು ಬುಕ್ ಇದೆಯಲ್ಲ, ಇದು ಯೋಗದ ಬಗ್ಗೆ ಇದೆ. ಇದು ವಿಜ್ಞಾನ, ಜೀವನ ವಿಜ್ಞಾನ ಅಂತ. ಇದು ಕೂಡ ಗೌರ್ಮೆಂಟ್ ಬುಕ್ಕು. ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ. ಯೋಗ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದೊಂದು ಬುಕ್ಸು. ಇದ್ರ ಜೊತೆಗೆ GKಗೆ ಬಂದುಬಿಟ್ಟು ನಾನು ಇಂಗ್ಲೀಷು ಕನ್ನಡ ಆಯಿತು. ಅದ್ರ ಜೊತೆಗೆ ಮಾಮೂಲಿಯಾಗಿ GKಗೆ ಈ ಬುಕ್ಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಸಾಮಾನ್ಯ ಅಧ್ಯಯನ, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವೆರಡು ಬುಕ್ಸ್ನ KM ಸುರೇಶ್ ಅವರ ಬುಕ್ಕು. ಒಂದೆರಡು ಸಲ ರೆಫರ್ ಮಾಡೋಣ ಅಂತ. ಒಂದ್ಸಲ ಸ್ಟಡಿ ಮಾಡಿದ್ದೀನಿ ಇವನು GKಗೆ ಬಂದುಬಿಟ್ಟು, ಇನ್ನೊಂದೆರಡು ಸಲ ಓದಬೇಕು. ಇದ್ರ ಜೊತೆಗೆ ಕಂಪ್ಯೂಟರ್ ಬುಕ್ಕು, ಇದರಲ್ಲಿ ಸ್ವಲ್ಪ ಕಂಪ್ಯೂಟರ್ ಇದೆ. ಅದ್ರ ಜೊತೆಗೆ ನಾನು SR ಎಜುಕೇಷನ್ ಚಾನಲ್ ಮ್ಯಾಮ್ ಅವ್ರ ಕಡೆಯಿಂದ ನಾನು PDF ಕೂಡ ತಗೊಂಡಿದ್ದೀನಿ ಕಂಪ್ಯೂಟರ್ದು. ಅದನ್ನು ಕೂಡ ಡೈಲಿ ಕ್ಲಾಸಸ್ ಮತ್ತು ಡೈಲಿ ರಿವಿಷನ್ ಕೂಡ ಮಾಡ್ತಾ ಇದ್ದೀನಿ. ಅವರು ಕೂಡ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗೆ ಟೆಲಿಗ್ರಾಮ್ ಚಾನಲಲ್ಲಿ ಇವು PDF ಕೂಡ ಸೆಂಡ್ ಮಾಡಿದ್ದಾರೆ. ಅಲ್ಲೋಗಿ ನಾವು ಒಂದ್ಸಲ ಹೋಗ್ಬಿಟ್ಟು ಚಾನಲ್ ಅವ್ರ ಕಡೆಯಿಂದ PDF ಕೂಡ ನಾವು ತಗೋಬೋದು. ಮ್ಯಾಮ್ ಅವ್ರ ನಂಬರ್ ಕೂಡ ಕೊಡ್ತಾರೆ. ಅದನ್ನು ನಾನು ಈಗ ಸದ್ಯಕ್ಕೆ ಕಂಪ್ಯೂಟರ್ ಅವ್ರ ಕ್ಲಾಸ್ನ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ನೀವೊಂದ್ಸಲ ಆ ಚಾನಲ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಅವ್ರದ್ದೇ PDF ಇದು ಬುಕ್ಸ್ ನೋಟ್ಸು. ಸ್ವಲ್ಪ ಇವನು ಕೂಡ ನಾನು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ ಕ್ವಶನ್, ಹಾಗೆ ರೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ ಸೋಷಿಯಲ್ಗೆ. ಇವು 6 to 10 ಬುಕ್ಸು ನಾನು ಅಷ್ಟನ್ನು ಕೂಡ PDFನ ಪ್ರಿಂಟ್ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಂದು ನೋಟ್ಸ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ, ಯಾವ ಥರ ನೋಟ್ಸ್ ಮಾಡಿದ್ದೀರಾ ಅಂತ ಕೇಳ್ತಿದ್ರ ನೀವು. ರೈಟಿಂಗ್ ನೋಟ್ಸು ಈ ಥರ ನಾನು ನೋಟ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾಯಿಂಟ್ಸು, ಸ್ವಲ್ಪ ಥಿಯರಿ ಟೈಪು ಮಾಡ್ತಾ ಇದ್ದೀನಿ. ಇನ್ನು ಕೂಡ ತುಂಬ ವರ್ಕ್ ಕೂಡ ಮಾಡೋದಿದೆ, ರೈಟಿಂಗ್ ಪ್ರಾಕ್ಟೀಸು. ಈ ಥರ ನಾನು ಅಷ್ಟು ಸಬ್ಜೆಕ್ಟು ಕೂಡ ನೋಟ್ಸ್ ಮಾಡಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ನಿಮಗೆ? ಈ ಥರ ನೀವು ಕೂಡ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಮ್ಮದೇ ಆದಂತಹ ಹ್ಯಾಂಡ್ ರೈಟಿಂಗಲ್ಲಿ ವರ್ಕ್ ಮಾಡಿ ನಾವು ನೋಟ್ಸ್ ಮಾಡ್ಕೊಂಡು ಸ್ಟಡಿ ಮಾಡಿದ್ವಿ ಅಂದರೆ ತುಂಬ ಯೂಸ್ ಆಗುತ್ತೆ. ಮತ್ತು ನಾನು ಭಾಷಾಭ್ಯಾಸದಲ್ಲಿರುವಂಥ ಕ್ವಶನ್ ಆನ್ಸರ್ನೇ ನಾನು ಬರೆದಿರೋದು. ಅದ್ರ ಜೊತೆಗೆ ನನಗೆ ಇಂಪಾರ್ಟೆಂಟ್ ಅನಿಸಿತ್ತು ಅಂದರೆ ಬುಕ್ಸಲ್ಲೂ ಕೂಡ ಬರೆದಿದ್ದೀನಿ, ಮತ್ತು ಮ್ಯಾಮ್ ನೋಟ್ಸಲ್ಲೂ ಕೂಡ ಕಲೆಕ್ಟ್ ಮಾಡಿದ್ದೀನಿ ನೋಡಿ. ಇಷ್ಟು ನೋಟ್ಸ್ ಬಗ್ಗೆ ಆಯಿತು. ಇವನು ಕೂಡ ಎಲ್ಲ ನೋಟ್ಸ್ಗಳು ಕೂಡ ನಾನು ಮಾಡಿದ್ದೀನಿ. ಹಾಗೆ ಇದೊಂದು ಸೈನ್ಸ್ ಬುಕ್, ಬೇಸಿಕ್ ಸೈನ್ಸ್ ಇದೆ, ತುಂಬ ಚೆನ್ನಾಗಿದೆ ಇದೊಂದು ಬುಕ್ಸ್. ಇದೊಂದು ಸೈನ್ಸಿಗೆ ತಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಕ್ವಶನ್ ಬರ್ತಾವ ನೋಡ್ಕೊಂಡು 4-5 ಬರ್ಬೋದು ಅಂದ್ಕೊಡ್ತೀನಿ ಸೈನ್ಸಿಗೆ. GK ಪೇಪರ್ಗೆ ಇದು ಬುಕ್ಸ್ನ ಕಲೆಕ್ಟ್ ಮಾಡಿದ್ದೀನಿ ಸೈನ್ಸ್. ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ರಲ್ವಾ, ಹಾಗಾಗಿ ಈ ಥರ ಎಲ್ಲ ಬುಕ್ಸ್ಗಳನ್ನ ನಾನು ಜೋಡಿಸ್ಕೊಂಡು ನಿಮಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇಟ್ಕೊಂಡೆ.
ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ತುಂಬ ಯೂಸ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.